ಇವತ್ತು ಇದ್ರ ಮೇಲೆ ಇಂಥ ಅಪವಾದ ಬಂದಿದೆ ಅಂದರೆ ಇದೆಲ್ಲೋ ಏನೋ ನಡೀತಾ ಇದೆ ಅಂತ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ವೈಜ್ಞಾನಿಕ ಹೇಳ್ತೀನಿ, ನಾನು ದಿನ ಒಂದು ಮೊಟ್ಟೆ ತಿಂತೀನಿ, ದಯವಿಟ್ಟು ಮೊಟ್ಟೆ ತಿನ್ನಿ. ಇದು ಏನಾಗ್ಬಿಟ್ಟಿದೆ ಅಮ್ಮ ಇವತ್ತು ನೋಡಿ, ಈ ಪರ್ಟಿಕ್ಯುಲರ್ ಟಾಪಿಕ್ ಇದೆಯಲ್ಲ, ಇದು ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಪ್ರೊಫೆಸರ್ ಇದ್ದೀನಿ, ಸೆಮಿನಾರಿಗೆ ಆಗಬೇಕಾದಂಥ ಟಾಪಿಕ್ ಅಷ್ಟೇ. ಇದು ಪಬ್ಲಿಕ್ಕಿಗೆ ಈ ರೀತಿ ಒಂದು ಮಾತು ಹೇಳ್ಬಿಟ್ರೆ ಗಾಬರಿ ಆಗೋಗ್ಬಿಡ್ತಾರೆ ಅವರು. ನನ್ನ ಮಗುಗೆ ಇಷ್ಟು ದಿನ ಮೊಟ್ಟೆ ಅಮ್ಮ, ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಚೇರ್ಮನ್ ಇದ್ದೀನಿ, ಕ್ಯಾನ್ಸರ್ ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವುದೋ ಒಂದು ಇದನ್ನು ಎಕ್ಸ್ಪೆರಿಮೆಂಟ್ನ ಇಟ್ಕೊಂಡು ನೀವು ಈ ರೀತಿ ಮಾಡ್ತಾರಲ್ಲಮ್ಮ. ನಾನು ನೋಡಿದ್ದೀನಿ ಹಿಂದೆ ಒಂದು ಸಾರಿ ಒಬ್ಬನಿಗೆ PhD ಕೊಡ್ತಾರೆ. ಏನು ಗೊತ್ತಾ, ಬೆಳ್ಳುಳ್ಳಿ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಯಾವನೊಬ್ಬ ಮಾಡಿ PhD ತೊಗೋತಾನೆ. 6 ತಿಂಗಳಿಗೆ ಇನ್ನೊಂದು ಆರ್ಟಿಕಲ್ ಬರುತ್ತೆ, ಬೆಳ್ಳುಳ್ಳಿ ತಿಂದರೆ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ. ದಯವಿಟ್ಟು ಇಂಥ ಅವೈಜ್ಞಾನಿಕ ವಿಚಾರಗಳನ್ನು ಪಬ್ಲಿಕ್ನಲ್ಲಿ ಡಿಸ್ಕಸ್ ಮಾಡಿದರೆ ಜನಗಳಿಗೆ ಗಾಬರಿ ಆಗುತ್ತೆ. ನಾನಂತೂ ಅಥೆಂಟಿಕ್ಕಾಗಿ ಹೇಳ್ತೀನಿ, ಇವತ್ತು ಮೊಟ್ಟೆ ತಿಂದು ಬಂದಿದ್ದೀನಿ, ದಯವಿಟ್ಟು ಎದುರ್ಕೊಳ್ದಂಗೆ ನೀವು ಮೊಟ್ಟೆ ತಿನ್ನಿ. ಇದು ಕ್ಯಾನ್ಸರ್ ಆಗುತ್ತೆ, ಇವೆಲ್ಲ ತಪ್ಪು ಏನೋ ಏನಂತಾರೆ ಅದಕ್ಕೆ ಜನಗಳು ಬೇಕು ಅಂತ ಮಾಡೋವಂಥ ಇವೆಲ್ಲ ಹಿಂದೆಲ್ಲ ನೋಡಿ. ಆಮೇಲೆ ಅವೈಜ್ಞಾನಿಕವಾಗಿ ಹೆಂಗೆ ಮಾತಾಡ್ತಾರೆ ಅಂದರೆ, ಮೊನ್ನೆ ಒಬ್ರು ಯಾರೋ ಬ್ಲೈಂಡ್ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ, ಊಟ ಆದಮೇಲೆ ನಿಮ್ಮ ಮಕ್ಕಳಿಗೆ ಬಾಳೆಹಣ್ಣು ಕೊಡಬೇಡಿ, ಬಾಳೆಹಣ್ಣು ಸ್ಟೊಮಕ್ನಲ್ಲಿ ಜಾಗ ಇರಲ್ಲ, ಕೊಳೆತು ಹೋಗುತ್ತೆ. ಜನಗಳ ಮುಂದೆ ಹಿಂಗೆ ಅವೈಜ್ಞಾನಿಕವಾಗಿ ಮಾತನಾಡಿದರೆ, ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ಇವತ್ತು ಕೂಡ ಯಾರಾದರೂ ನಾನು ಮುಂದೆ ಕೂತ್ಕೊಳ್ಳಿ ಡಿಬೇಟ್, ಅವನು ಏನು ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ, ನಾವು ಮೆಡಿಕಲ್ ಕಾಲೇಜ್ನಾಗೆಲ್ಲ ಏನು ರಿಸರ್ಚ್ ಮಾಡ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಇಂಥ ವಿಚಾರಗಳನ್ನು ನಿಮಗೆ ಮಾತ್ರ ಇಟ್ಕೊಳ್ಳಿ. ಪಬ್ಲಿಕ್ಕಿಗೆ ಎದುರಿಸ್ಲಿಕ್ಕೋಸ್ಕರವಾಗಿ ಈ ರೀತಿ ಮೊಟ್ಟೆ ಒಳಗೆ ಈ 2 ಎಲಿಮೆಂಟ್ಸ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ದಯವಿಟ್ಟು ಎದುರಿಸಬೇಡಿ. ಇವತ್ತಿನ ಪರ್ಪಸ್ ಆಫ್ ಅವರ್ ಡಿಬೇಟ್, ನಾವು 3 ಸಾಮಾಜಿಕ ಕಾರ್ಯಕರ್ತರ ಥರ ಕುಳ್ತಿದ್ದೀವಿ. ಅಟ್ ದಿ ಎಂಡ್ ಆಫ್ ದಿ ಡೇ ಆಮೇಲೆ ಮತ್ತೆ ಡಿಸ್ಕಷನ್ ನಾನು ಬರ್ತೀನಿ. ಡೆಫಿನೆಟ್ಲಿ ಇದು ಕಂಡಿಡ್ದಿರ್ಬೋದು ಅದು, ಆದರೆ ಕ್ಯಾನ್ಸರ್ 108 ಕಾರಣಮ್ಮ. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ. ಕ್ಯಾನ್ಸರ್ ಯಾವುದರಿಂದನೂ ಬರ್ಬೋದು. ಇವತ್ತು ನಮ್ಗೆ 100% ಗೊತ್ತು, ಸ್ಮೋಕ್ ಮಾಡಿದರೆ 10 ಸಿಗರೇಟ್ ಪರ್ ಡೇ, ಎಲ್ಲಡಿಕೆ ಕಡ್ಡಿ ಪುಡಿ ಒತ್ತಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಬಟ್ ಇಂಥವೆಲ್ಲ ಬುಲ್ಡೆ ಹೊಡೆದು ಏನೋ ಒಂದು ಸಣ್ಣ ಎಲಿಮೆಂಟ್ ಇತ್ತು ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ದಯವಿಟ್ಟು ಎದುರಿಸಬೇಡಿ. ಓಕೆ, ರಾಮ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ. ನೋಡೋದಕ್ಕೆ ಥಳಕ್ಕಿರುತ್ತೆ, ಒಳಗೆ ಹೋಗ್ತಾಗ ಹುಳುಕ್ಕಿರುತ್ತೆ. ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದೆ, ದುಡಿತಕ್ಕಂಥ ರೈತರ ಸಂಖ್ಯೆ ಕಡಿಮೆ ಆಗ್ತಿದ್ದೆ. ಮತ್ತು ಈಗ ಎಲ್ಲಿ ನೋಡಿದರೂ ದುಡಿತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಭೂಮಿ ಇಂದು ಕಟ್ಟಡಗಳ ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಉಳ್ತಕ್ಕಂಥ ರೈತ ಭೂಮಿನ ಮಾರಿ ಈಗ ಬಡಪಾಯಿ ಆಗ್ತಿದ್ದಾನೆ. ಹೀಗಿರುವಾಗ ಸರ್ಕಾರ ಮತ್ತು ಇಲ್ಲಿ ಹಣ ಲೂಟಿ ಮಾಡ್ತಕ್ಕಂಥ ಕಂಪ್ನಿಗಳು ಏನು ಮಾಡ್ತಿದೆ, ಮಿಲ್ಕ್ ಹಾಲು ಕುಡಿತಕ್ಕಂಥ ಹಾಲಿನಲ್ಲಿ ಅತಿಯಾದರೂ ಅಮೃತನೂ ವಿಷ ಆಗುತ್ತೆ ಅನ್ನೋ ಹಾಗೆ, ಮತ್ತು ಮೊಟ್ಟೆಗಳು ಈಗ ನಾವು ದೇಶೀಯವಾಗಿರ್ತಕ್ಕಂಥ ಹಸು ಅಂದರೆ ಹೊಲದಲ್ಲಿ ಮೇಯ್ದು ಬೆಳೆದಿರ್ತಕ್ಕಂಥ ಹಸು ಕೊಡ್ತಕ್ಕಂಥ ಹಾಲು ಶುದ್ಧಿಯಾಗಿರುತ್ತೆ. ಜೊತೆಗೆ ಹಳ್ಳಿಲಿ ಬೆಳೆದಿರ್ತಕ್ಕಂಥ ಕೋಳಿ ಮೊಟ್ಟೆ ಪುಷ್ಟಿದಾಯಕವಾಗಿರುತ್ತೆ. ಆದರೆ ಈಗ ನಾವು ನೋಡಿದ್ರೆ ಕೃತಕವಾಗಿ ಇಂಜೆಕ್ಷನ್ ಮುಖಾಂತರವಾಗಿ ಕೋಳಿನ ಸೃಷ್ಟಿ ಮಾಡಿ ಕೋಳಿ ಮೊಟ್ಟೆ ದಿನಾಲೂ ಮೊಟ್ಟೆ ಇಡುತ್ತೆ. ಅಂಥ ಕೋಳಿಗಳು ಮೊಟ್ಟೆಗೆ ಬಣ್ಣ ಹಚ್ಚಿ ಕೆಲವರು ದುಡ್ಡು ಮಾಡೋ ಉದ್ದೇಶದಿಂದ ಇದು ಚೆನ್ನಾಗಿದೆ ನಾಟಿ ಹೇಳಿ ಜನರನ್ನು ಮೋಸ ಮಾಡ್ತಿದ್ದಾರೆ. ಒಂದು. ಎರಡನೇದು, ಹಾಲಿಗೆ ಕೆಮಿಕಲ್ ಹಾಕ್ತಾರೆ. ಯಾಕಂದರೆ ಇವಾಗ ನಾವು ತಿಂತಕ್ಕಂಥ ಅನೇಕ ಬಾಯಿ ರುಚಿಗೋಸ್ಕರ, ಜೆಮ್ಸ್ ಫುಡ್ಗೋಸ್ಕರ ಅನೇಕ ಇದರಲ್ಲಿ ಕಲರ್ ಬರಲಿ, ಕಲರ್ಫುಲ್ ಕೆಮಿಕಲ್ ಮಿಕ್ಸ್ ಮಾಡಿ, ಹಾಗೆ ಹಾಲಿಗೂ ಮಿಕ್ಸ್ ಮಾಡಿ ಕಲಬೇರಕ್ಕೆ ಹಾಲಿಂದ ಇಂದು ಕ್ಯಾನ್ಸರ್ ಬರೋ ಸಂಭವನೂ ಉಂಟು. ಈಗ ನಾವು ಲಾಸ್ಟ್ ವೀಕ್ ನೋಡಿದಾಗ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿದಾಗ ತಾಯಿಯ ಹಾಲಿನಲ್ಲೂ ಸಹ ಯೂರಿಯಾ ಕಂಡು ಬರ್ತಾ ಇದೆ. ಹೀಗಿರುವಾಗ ಆರೋಗ್ಯ ಇಲಾಖೆ ಏನು ಮಾಡ್ತಿದೆ, ಮತ್ತು ಬೆಳೆದಿರ್ತಕ್ಕಂಥ ಜನ ವಿಚಾರ ಮಾಡಬೇಕು. ಪೌಷ್ಟಿಕಾಂಶ ಇಲ್ಲದೇ ಇದ್ದರೆ ಅಂಗವಿಕಲರಾಗುತ್ತೆ. ಯಾಕೆಂದರೆ ಇದು ಭಾರತ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇಲ್ಲಿ ಸಂಖ್ಯೆ ಜಾಸ್ತಿ ಇದೆ, ದುಡ್ಡು ಮಾಡೋದೇ ಜನಗಳ ಉದ್ದೇಶ. ಮಧ್ಯವರ್ತಿಗಳು ಮತ್ತು ಸರ್ಕಾರ ಸರಿಯಾಗಿ ಗುತ್ತಿಗೆ ಕೊಡ್ತಿಲ್ಲ,
ಒಳ್ಳೆ ಟೆಂಡರ್ ಕರಿತಿಲ್ಲ, ಒಳ್ಳೆಯವ್ರನ್ನ ಇದು ಮಾಡ್ತೀವಿ. ಯಾಕೆಂದರೆ ಲೂಟಿ ಮಾಡೋದೇ ಅವರ ಉದ್ದೇಶ ಆಗಿದೆ. ಆ ಉದ್ದೇಶದಿಂದ ಇಲ್ಲಿ ಬಲಿಪಶು ಆಗ್ತಾ ಇರ್ತಕ್ಕಂಥ ಬಡವ ಮಧ್ಯಮ ಈ ವ್ಯಕ್ತಿಗಳು, ಯಾಕೆಂದರೆ ತಿಳುವಳಿಕೆ ಅರಿವು ಕಮ್ಮಿ, ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಏನು ಕೊಡ್ತಾವ ನಾವು ನಂಬ್ತೀವಿ, ನಂಬಿ ಈಗ ಮೋಸ ಹೋಗ್ತಿದ್ದೀವಿ. ಇದರಿಂದ ವರದಿಗಳು ಬರ್ತಾ ಇದೆ ನಿಜ. ಹಾಲು ಕುಡಿದ್ರೆ, ಕೃತಕ ಹಾಲು ಕುಡಿದ್ರೆ, ಹೀಗೆ ಪ್ಯಾಕೆಟ್ ಹಾಲು, ಏನೇನೋ ಹಾಲಲ್ಲಿ ನೂರಾರು ಹೆಸರುಗಳು, ಹಾಗೆ ಮೊಟ್ಟೆಗಳಲ್ಲೂ ಹೆಸರುಗಳು, ಇವುಗಳನ್ನ ತಗೊಳ್ತಾ ಇದ್ದರೆ ಕಂಪ್ನಿಗಳಿಂದ ಸಾಯೋದಂತೂ ಗ್ಯಾರಂಟಿ. ಆದ್ದರಿಂದ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅವೇರ್ನೆಸ್ ಬೇಕು, ತಿಳುವಳಿಕೆ ಬೇಕು. ಇವು ಬೇಡ. ಯಾಕೆಂದರೆ ಇದೆ ಮೊಳಕೆ ಕಟ್ಟಿದ ಕಾಳುಗಳಿಲ್ವಾ, ಸೊಪ್ಪುಗಳಿಲ್ವಾ, ರಾಗಿ ಇಲ್ವಾ, ಬೆಳೆದಿರ್ತಕ್ಕಂಥ ಕೆಂಪು ಬಣ್ಣದ ಭತ್ತ ಇಲ್ವಾ, ಇವೇನು ಕಾಯಿಲೆ ಬರುತ್ತಾ? ಇಲ್ಲ. ದೇಶೀಯವಾಗಿ ಬೆಳೆದಿರ್ತಕ್ಕಂಥದ್ದು, ದೇಶೀಯ ತಳಿ ಇರ್ತಕ್ಕಂಥ ಹಸುಗಳ ಹಾಲುಗಳನ್ನ ಸೇವಿಸಿದಾಗ ಯಾವ ಕಾಯಿಲೆ ಬರಲ್ಲ. ಹೀಗಿದ್ದಾಗ ಇವು ಬಂದೇ ಬರುತ್ತೆ, ಜನ ಸತ್ತೇ ಸಾಯ್ತಾರೆ. ಇವ್ರು ಲೂಟಿ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ. ಓಕೆ, ಬರ್ತೀನಿ ನಾನು